ಈಗಾಗಲೇ ನಾನು ತಿಳಿಸಿದ ಪ್ರಕಾರವಾಗಿ ಫಿಲಿಪಿ ಬರೆದ ಪತ್ರಿಕೆಯ ಹಿನ್ನೆಲೆಯನ್ನ ನೋಡುವಾಗ ಈ ಒಂದು ಫಿಲಿಪಿ ಪತ್ರಿಕೆ ಇದು ಸೆರೆಮನೆಯ ಪತ್ರಿಕೆಯಾಗಿದೆ. ನಂತರ ಈ ಒಂದು ಸೆರೆಮನೆಯಲ್ಲಿ ಪೌಲನು ಇದ್ದಾಗ್ಯೂ ಕೂಡ ಆತನು ಸಂತೋಷವುಳ್ಳವನಾಗಿದ್ದಾನೆ. ಅಂದ್ರೆ ಏನು? ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಭೂಯಾತ್ರೆಯಲ್ಲಿ ನಾವು ಕರ್ತನ ಮಗನಾಗಿ ನಾವು ಜೀವಿಸುವಾಗ ನಮಗೆ ಯಾವ ಚಿಂತೆ ಇಲ್ಲ, ಯಾವ ಕೊರತೆ ಇಲ್ಲ, ಯಾವ ಭಯವಿಲ್ಲ ಎಂಬುದನ್ನ ಆತನು ಸಾಬೀತುಪಡಿಸುವುದಕ್ಕೋಸ್ಕರ ಸಂತೋಷವುಳ್ಳವರಾಗಿರಿ ಎಂಬುದಾಗಿ ಹೇಳ್ತಾನೆ. ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವಾಗ ಅದನ್ನು ನೋಡ್ತೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ಅದಕ್ಕಿಂತಲೂ ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಫಿಲಿಪಿ ಪತ್ರಿಕೆಯ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನು ದೀನತೆಯ ಬಗ್ಗೆ ಬರೆಯುವಂತವನಾಗಿದ್ದಾನೆ. ಈಗಾಗಲೇ ನಾವು ತಿಳಿದುಕೊಂಡಿರುವ ಪ್ರಕಾರವಾಗಿ ಈ ಫಿಲಿಪಿ ಪತ್ರಿಕೆ ಸೆರೆಮನೆಯ ಪತ್ರಿಕೆ ಆಗಿದೆ. ಈ ಸೆರೆಮನೆಯಲ್ಲಿ ಇದ್ದುಕೊಂಡು ಆತನು ಪತ್ರಿಕೆಯನ್ನ ಬರೆಯುವಾಗ ಯಾರಿಗೋಸ್ಕರ ಈ ಒಂದು ಪತ್ರಿಕೆಯನ್ನ ಬರೆದಿದೆ ಎಂಬುದಾಗಿ ಹೇಳುವಾಗ ಸಭಾ ಹಿರಿಯರಿಗೋಸ್ಕರ ಈ ಒಂದು ಪತ್ರಿಕೆಯನ್ನ ಬರೆದಿದ್ದಾನೆ, ಸಭಾ ಸೇವಕರಿಗೋಸ್ಕರ ಪತ್ರಿಕೆಯನ್ನ ಬರೆದಿದ್ದಾನೆ, ಮತ್ತು ಸಭೆಯಲ್ಲಿ ಕೂಡಿ ಬರುವಂತ ಎಲ್ಲಾ ದೇವಜನರಿಗೋಸ್ಕರ ಈ ಪತ್ರಿಕೆಯನ್ನ ಬರೆದಿದ್ದಾನೆ ಅಂತಕ್ಕಂಥ ವಿಷಯವನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ನಂತರ ನಾವು ನೋಡುವಾಗ ಈ ಫಿಲಿಪಿ ಪತ್ರಿಕೆಯ ಮೂಲ ಉದ್ದೇಶ, ಈ ಪತ್ರಿಕೆಯ ಒಂದು ಸಾರಾಂಶ ಅಥವಾ ಉದ್ದೇಶ ಏನಪ್ಪ ಎಂಬುದಾಗಿ ಹೇಳುವಾಗ, ಈ ಒಂದು ಫಿಲಿಪಿ ಸಾಮ್ರಾಜ್ಯವು ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದು. ಈ ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿದಂತ ಫಿಲಿಪಿ ಪಟ್ಟಣ ಸರಿಸುಮಾರು ರೋಮ್ ಪಟ್ಟಣದಿಂದ 1400 ಕಿಲೋಮೀಟರ್ ದೂರದಲ್ಲಿ ದೂರವನ್ನ ಹೊಂದಿತ್ತು. ಆದಾಗ್ಯೂ ಕೂಡ ಆ ರೋಮ್ ಸಾಮ್ರಾಜ್ಯದಲ್ಲಿ ಯಾವ ಕಾನೂನುಗಳನ್ನ ತರ್ತಾರೋ ಆ ಕಾನೂನುಗಳನ್ನ ಚಾಚು ತಪ್ಪದೆ ಫಿಲಿಪಿಯ ಆ ಒಂದು ಪಟ್ಟಣದವರು ಪಾಲಿಸ್ತಾ ಇದ್ರು. ಸೊ ಅಷ್ಟು ದೂರದಲ್ಲಿರ್ತಕ್ಕಂತಹ ಆ ಒಂದು ಪಟ್ಟಣದ ರೋಮ್ ಪಟ್ಟಣದ ಎಲ್ಲಾ ಆಜ್ಞೆಗಳನ್ನ ಇವರು ಕೈಗೊಂಡು ನಡೆಯುವಂತವರಾಗಿರುವುದರಿಂದ ನಾವು ಒಂದು ಗಮ್ಯತೆಯನ್ನು ನಾವು ಬಯಸುವಂತವರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮೆಲ್ಲರೂ ಕೊಟ್ಟಿರ್ತಕ್ಕಂಥ ಅಭಯ ಏನು? ನಾನು ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ, ನಾವಿರುವಂತಹ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ತನ್ನ ದೇವರು ತಿಳಿಸಿಕೊಂಡಿದ್ದಾನೆ. ಆತನು ಆ ಒಂದು ನಾವುಗಳು ಸೇರಬೇಕಾದ ಪಟ್ಟಣದಲ್ಲಿ ಇರುವಂತ ವ್ಯಕ್ತಿ ಆಗಿರುವುದರಿಂದ ಆತನು ಅಲ್ಲಿಂದ ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನ ನಾವು ಕೂಡ ಚಾಚು ತಪ್ಪದೆ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬ ಆಲೋಚನೆಯಲ್ಲಿ ಪೌಲನು ಈ ಪತ್ರಿಕೆಯನ್ನ ಬರೆದಿದ್ದಾನೆ. ಹಾಗಾಗಿ ಈ ಒಂದು ಪತ್ರಿಕೆ ಬಹಳ ಮುಖ್ಯವಾಗಿ ಸಭಾ ಹಿರಿಯರು, ಸಭಾ ಪಾಲಕರು ಮತ್ತು ಕೂಡಿ ಬರುವಂತ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು, ಎಲ್ಲಾ ದೇವಜನರಿಗೆ ಈ ಒಂದು ಈ ಒಂದು ಪತ್ರಿಕೆಯನ್ನು ಆತನು ಅರ್ಪಿಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ, ಆತನು ಸಂತೋಷದ ಕುರಿತು ಈ ಒಂದು ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ, ದೀನತೆಯನ್ನು ಕುರಿತು ಈ ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ, ಮತ್ತು ಸಭಾ ಸೇವಕರುಗಳು ಹೇಗೆ ತಮ್ಮ ಸೇವೆಯನ್ನ ಮಾಡಬೇಕು, ಸಭಾ ಹಿರಿಯರು ಹೇಗೆ ನಡೆದುಕೊಳ್ಳಬೇಕು, ಇದಕ್ಕಿಂತಲೂ ಮಿಗಿಲಾಗಿ ಕೂಡಿ ಬರುವಂತ ಎಲ್ಲಾ ದೇವಜನರು ಹೇಗೆ ನಡ್ಕೊಳ್ಳಬೇಕೆಂಬ ವಿಷಯದಲ್ಲಿ ಆತನು ನಮಗೆ ಬರೆದಿರ್ತಕ್ಕಂಥ ವಿಷಯಗಳನ್ನ ನಾವು ಕಳೆದ ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. ಮುಂದುವರೆದಂತಹ ಒಂದು ಈ ದಿನದ ಒಂದು ಭಾಗದಲ್ಲಿ ನಾನು ಆರಿಸಿಕೊಂಡಿರ್ತಕ್ಕಂಥ ಭಾಗ ಇದೇ ಫಿಲಿಪಿಯವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಭಕ್ತನಾದ ಪೌಲನು ಹೀಗೆ ಬರೆಯುವಂತವನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ಬಲ್ಲಿಯೂ ಇರಲಿ. ಬಹಳ ಮುಖ್ಯವಾಗಿ ಆತನು ಕ್ರಿಸ್ತಿಯ ಜನರಾಗಿರ್ತಕ್ಕಂಥ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮಗಳಾಗಿ ಜೀವಿಸಬೇಕಾದರೆ ಈ ಲೋಕದಲ್ಲಿ ನಾವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಕುರಿತು ಆತನು ಬರೆಯುವಂತವನಾಗಿದ್ದಾನೆ. ಆತನು ಬರೆಯುವಾಗ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ಮನಸ್ಸು ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ ಮತ್ತು ಬಯಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿಯನ್ನ ಮಾಡಿದನು, ಆತನ ಪ್ರೀತಿಯ ಆಳ ಉದ್ದ ಅಗಲವನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ಆ ಪ್ರೀತಿಯ ಮೂಲಕವಾಗಿ ಆತನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಕಾಲ್ವಾರಿ ಕ್ರೂಜೆಯ ಮೇಲೆ
ತನ್ನ ಪರಿಶುದ್ಧವಾದಂತಹ ರಕ್ತವನ್ನ ಸುರಿಸಿದ್ದಾನೆ. ಮಾತ್ರವಲ್ಲದೆ ನೋಡ್ತೇವೆ ನಾವು ಆ ಒಂದು ಈಟಿಯಿಂದ ತಿವಿಯುವಾಗ ರಕ್ತವು ನೀರು ಧಾರಾಕಾರವಾಗಿ ರೀತಿ ನೋಡ್ತೇವೆ ನಾವು. ಇದು ಏನ್ ತೋರಿಸ್ತದೆ? ಕರ್ತನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನ ಆತನು ಆ ಕಾಲ್ವರಿ ಕ್ರೂಜೆಯಲ್ಲಿ ತೀರಿಸಿದ್ದಾನೆ, ಸುರಿಸಿದ್ದಾನೆ. ಆ ಕಾಲ್ವರಿ ಕ್ರೂಜೆಯ ರಕ್ತದ ಮೂಲಕವಾಗಿ ತನ್ನ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಆ ಪ್ರೀತಿಯನ್ನ ನಾವು ಜ್ಞಾಪಕಕ್ಕೆ ತಂದುಕೊಂಡವರಾಗಿ, ಆ ಪ್ರೀತಿಯ ಮೂಲಕವಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ತಾನೇ ಬಯಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಅದಕ್ಕಿಂತಲೂ ಮೊದಲನೇದಾಗಿ ನೋಡ್ತೇವೆ ನಾವು, ದೇವರು ಮನುಷ್ಯನನ್ನ ಉಂಟು ಮಾಡಿದಂತ ಉದ್ದೇಶವೇನು? ದೇವರು ಮನುಷ್ಯನನ್ನ ಉಂಟು ಮಾಡಿದಂತ ಉದ್ದೇಶವನ್ನ ನಾವು ಸರಿಸುಮಾರು ನಾವು ಆದಿಕಾಂಡಗಳ ಪುಸ್ತಕ ನೋಡುವಂತವರಾಗಿದ್ದೇವೆ. ಆದಿಕಾಂಡಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನ ಹೇಗೆ ಉಂಟು ಮಾಡಿದೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ದೇವರು ಈ ಸೃಷ್ಟಿ ಕಾರ್ಯವನ್ನ ಮಾಡಿದಾಗ ಆ 5 ದಿನಗಳ ಕಾಲ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಮತ್ತು ಆಕಾಶ ಮಂಡಲವನ್ನ ಆತನು ಈ ಮಾತಿನಿಂದಲೇ ಸೃಷ್ಟಿ ಮಾಡಿದನು. ಉಂಟಾಗಲಿ ಎಂಬುದಾಗಿ ಹೇಳುವಾಗ ಅವುಗಳು ಉಂಟಾದವು. ಆದರೆ ದೇವರು 6ನೇ ದಿನದಲ್ಲಿ ಆತನು ಏನ್ ಮಾಡ್ತಾನೆ, ಒಂದು ಅದ್ಭುತ ಕಾರ್ಯವನ್ನ ಮಾಡಿದನು. ಆ ಅದ್ಭುತ ಕಾರ್ಯ ಯಾವುದೆಂಬುದಾಗಿ ಹೇಳುವಾಗ ಆತನು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಿದನು. ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಆತನು ಮಣ್ಣಿನ ಬೊಂಬೆಯೋಪಾದಿದ್ದನು. ಅದಾದ ನಂತರ ಏನ್ ಮಾಡ್ತಾನೆ, ದೇವರು ಆ ಒಂದು ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ಆ ಮನುಷ್ಯನಿಗೆ ಜೀವ ಶ್ವಾಸವನ್ನ ಊದಿದನು. ಆ ಜೀವ ಶ್ವಾಸವನ್ನ ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದ ನೋಡ್ತೇವೆ ನಾವು. ಪ್ರಿಯರೇ, ನಾವು ಯೋಚನೆ ಮಾಡೋಣ, ದೇವರು ತನ್ನ ಸ್ವಂತ ಆ ಶ್ವಾಸವನ್ನ ಮನುಷ್ಯನಲ್ಲಿ ಊದಿದಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇವರಿಗೆ ಒಂದು ಆಲೋಚನೆ ಇತ್ತು. ದೇವರು ಒಂದು ಆಲೋಚನೆಯನ್ನ ಮಾಡಿದ್ದನು. ಆ ಆಲೋಚನೆ ಏನೆಂಬುದಾಗಿ ಹೇಳುವಾಗ, ನಾನು ಮನುಷ್ಯನನ್ನ ಉಂಟು ಮಾಡಿ ಆ ಮನುಷ್ಯನನ್ನ ನಿತ್ಯಕ್ಕೂ ನನ್ನೊಟ್ಟಿಗೆ ಇರಿಸಿಕೊಳ್ಳಬೇಕು. ಆತನು ಯಾವಾಗಲೂ ನನ್ನ ಬಳಿಯಲ್ಲಿ ಶಾಶ್ವತವಾಗಿರಬೇಕು. ಆತನ ಹೃದಯದಲ್ಲಿ ನಾನು ನಿವಾಸ ಸ್ಥಾನವನ್ನ ಮಾಡಬೇಕು. ಆತನ ಹೃದಯದಲ್ಲಿ ವಾಸ ಮಾಡಬೇಕೆಂಬುದಾಗಿ ಎಂಬ ಆಲೋಚನೆ ಉಳ್ಳವನಾಗಿ ದೇವರು ಮನುಷ್ಯನನ್ನ ಉಂಟು ಮಾಡಿದನು. ತದನಂತರ ನೋಡ್ತೇವೆ ನಾವು, ಅದೇ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ನಾವು, ದೇವರು ಮನುಷ್ಯನನ್ನ ಉಂಟು ಮಾಡಿದಂತ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಆತನು ಆಕಾಶದ ಪಕ್ಷಿಗಳ ಮೇಲೆಯೂ ಮತ್ತು ಸಮುದ್ರದ ಮೀನುಗಳ ಮೇಲೆಯೂ ಭೂಮಿಯ ಮೇಲೆ ಇರುವಂತ ಸಕಲ ವಿಧವಾದಂತ ಪ್ರಾಣಿಗಳ ಮೇಲೆಯೂ ದೊರೆತನವನ್ನ ಮಾಡಬೇಕೆಂಬುದಾಗಿ ಆತನು ಮನುಷ್ಯನನ್ನ ಉಂಟು ಮಾಡಿದನು. ಅಂದ್ರೇನು? ದೇವರು ಮನುಷ್ಯನನ್ನ ಈ ಲೋಕದಲ್ಲಿ ಉಂಟು ಮಾಡಿದಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ದೊರೆಗಳಾಗಿ ಜೀವಿಸಬೇಕು. ನಾವು ದೊರೆತನವನ್ನ ಮಾಡಬೇಕು. ಎಲ್ಲಾ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಆ ಸೃಷ್ಟಿಯ ಸಕಲ ವಿಧವಾದಂತ ಎಲ್ಲಾ ಸೃಷ್ಟಿಯ ವಸ್ತುಗಳ ಮೇಲೆ ನಾವು ದೊರೆತನ ಮಾಡಬೇಕೆಂಬುದನ್ನ ಆಲೋಚನೆ ಮಾಡಿ ದೇವರು ಮನುಷ್ಯನನ್ನ ತನ್ನ ಸ್ವಂತ ಶರೀರದ ಮುಖಾಂತರವಾಗಿ, ತನ್ನ ಸ್ವಂತ ಶ್ವಾಸವನ್ನು ಊದುವುದರ ಮುಖಾಂತರವಾಗಿ ತನ್ನ ಸ್ವಂತ ಸ್ವರೂಪವನ್ನೇ ಕೊಟ್ಟು ಆತನನ್ನ ಉಂಟು ಮಾಡಿದನು. ಆದ್ರೆ ನಾವು ನೋಡ್ತೇವೆ, ನಾವು ಮನುಷ್ಯನು ದೇವರು ಕೊಟ್ಟಂತ ಈ ಒಂದು ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಿಲ್ಲ. ಬದಲಿಗೆ ಆತ ಏನ್ ಮಾಡ್ತಾನೆ, ಈಗ ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ ಆತನು ಜೀವಿಸಲಿಕ್ಕೆ ಆತನು ಮನಸ್ಸು ಮಾಡಿದನು. ಆತನ ಮನಸ್ಸು ಈಗ ಏನಾಯ್ತು, ಈಗ ದೇವರಿಂದ ದೂರವಾಗುವಂತ ರೀತಿಯಲ್ಲಿ ಅದು ವರ್ತನೆಯನ್ನ ಮಾಡಿತು. ಅದರ ಫಲವಾಗಿ ಏನ್ ಮಾಡ್ತಾನೆ, ಈಗ ನಾವು ನೋಡ್ತೇವೆ, ನಮ್ಮ ಆದಿಯ ಮನುಷ್ಯರಾಗಿರ್ತಕ್ಕಂಥ ಆದಾಮನು ಏನ್ ಮಾಡ್ತಾನೆ, ಈಗ ದೇವರಿಗೆ ವಿರುದ್ಧವಾದ ಕಾರ್ಯವನ್ನ ಮಾಡಿದನು. ಆತನು ಮಾಡಿದಂತ ಪಾಪದ ಫಲವಾಗಿ ತಿನ್ನಬಾರದಂತಕ್ಕಂಥ ಹಣ್ಣನ್ನ ತಿಂದರ ನಿಮಿತ್ತವಾಗಿ ಆತನು ಭೂಮಿಗೆ ಶಾಪವನ್ನು, ಪಾಪವನ್ನು ಒತ್ತು ತಂದನೆಂಬುದನ್ನು ನೋಡ್ತೇವೆ ನಾವು. ಇದರಿಂದ ನೋಡ್ತೇವೆ ನಾವು, ಆದಿ ಮನುಷ್ಯನ ಮನಸ್ಸೇತೋ ಆತನ ಮನಸ್ಸೇ ಬೇರೆ ಆಗಿತ್ತು. ದೇವರು ಅವನಿಗೆ ಒಂದು ನೂತನವಾದ ಮನಸ್ಸನ್ನ ಕೊಟ್ಟಿದ್ದನು. ಆ ಮನಸ್ಸು ಯಾವುದು? ಆ ಮನಸ್ಸು ತನ್ನಲ್ಲಿದ್ದಂತಹ ಶ್ವಾಸವನ್ನ ಕೊಡುವಾಗ
ಆ ಶ್ವಾಸದ ಮುಖಾಂತರವಾಗಿ ದೇವರ ಸ್ವರೂಪವನ್ನು ಹೊಂದಿದಂತ ಮನುಷ್ಯನು ದೇವರ ರೀತಿಯಲ್ಲೇ ಆತನು ಜೀವಿಸಬೇಕಾಗಿತ್ತು. ದೇವರ ಆಜ್ಞೆಗಳನ್ನೇ ಕೈಗೊಂಡು ಆತನು ಜೀವಿಸಬೇಕಾಗಿತ್ತು. ಆದರೆ ಆತನು ಆ ಕಾರ್ಯವನ್ನ ಮಾಡದೆ ಆತ ಏನ್ ಮಾಡ್ತಾನೆ, ಈಗ ತನ್ನ ಸ್ವಬುದ್ಧಿಯಿಂದ ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿಕೊಂಡವನಾಗಿ ಆತನು ತನ್ನ ಮನಸ್ಸನ್ನ ಕೆಡಿಸಿಕೊಂಡು ಎಂಬುದನ್ನು ನೋಡ್ತೇವೆ ನಾವು. ಆತನು ತನ್ನ ಮನಸ್ಸನ್ನ ಕೆಡಿಸಿಕೊಂಡಿದ್ದರ ನಿಮಿತ್ತವಾಗಿ ಆತನು ಭಯಂಕರವಾದ ಶಾಪಕ್ಕೆ ಮತ್ತು ಪಾಪಕ್ಕೆ ಆತನು ಗುರಿಯಾಗಬೇಕಾಯಿತು. ಆತನೇನು ಶಾಪಕ್ಕೆ ಪಾಪಕ್ಕೆ ಗುರಿಯಾದನು. ಆದರೆ ದೇವರ ಉದ್ದೇಶ ಏನಿತ್ತು, ಆತನು ಮನುಷ್ಯನನ್ನ ತನ್ನೊಟ್ಟಿಗೆ ಇಟ್ಟುಕೊಳ್ಳಬೇಕೆಂಬ ಆಲೋಚನೆ ಇತ್ತು. ದೇವರೊಟ್ಟಿಗೆ ಇರುವಾಗ ಆತನಿಗೆ ಮರಣವಿಲ್ಲ, ಆತನಿಗೆ ಯಾವ ರೀತಿಯ ಕಷ್ಟ ಸಂಕಟಗಳಿಲ್ಲ. ಆತನು ಯಾವಾಗಲೂ ಕರ್ತನಾದಂತ ದೇವರೊಟ್ಟಿಗೆ ಸಂತೋಷವುಳ್ಳವನಾಗಿ ಸ್ತುತಿ ಸ್ತೋತ್ರ ಸಂಗೀತಗಳ ಮುಖಾಂತರವಾಗಿ ಆತನೊಟ್ಟಿಗೆ ಜೀವಿಸಬೇಕೆಂಬುದಾಗಿ ಕರ್ತನು ಆತನನ್ನ ಉಂಟು ಮಾಡಿದನು. ಆದರೆ ಆತನು ಏನ್ ಮಾಡ್ತಾನೆ, ಈಗ ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡವನಾಗಿ ಅದನ್ನ ಕಳೆದುಕೊಳ್ಳುವಂತ ಯೋಗ್ಯತೆಯನ್ನು ಆತನು ಕಳೆದುಕೊಂಡನು. ಆ ಯೋಗ್ಯತೆಯನ್ನ ಯಾವಾಗ ಕಳೆದುಕೊಂಡನೋ ಆವಾಗ ಏನ್ ಮಾಡ್ತಾನೆ, ದೇವರು ಅವನನ್ನ ಆ ಏದೇನ್ ತೋಟದಿಂದ ಹೊರಗೆ ಹಾಕಿದನು. ಆ ಹೊರಗೆ ಹಾಕಿದ ನಂತರ ಆತನು ಏನ್ ಮಾಡ್ತಾನೆ, ಈಗ ತನ್ನದೇ ಆದ ರೀತಿಯಲ್ಲಿ ಆತನು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದನು. ನಂತರ ನೋಡ್ತೇವೆ ನಾವು 4ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಆದಿಕಾಂಡಗಳ ಪುಸ್ತಕದ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಆತನ ಮಕ್ಕಳಾಗಿರ್ತಕ್ಕಂತಹ ಆ ಕಾಯೇನನು ಹೇಬೇಲನು ಸ್ವತಃವಾಗಿ ಅವರೇ ಒಬ್ಬರಿಗೊಬ್ಬರು ದ್ವೇಷ ಪಟ್ಟವರಾಗಿ, ಒಬ್ಬರಿಗೊಬ್ಬರು ಅವರು ದ್ವೇಷ ಉಳ್ಳವರಾಗಿ ಜೀವಿಸುವಂತ ನೋಡುವಂತವರಾಗಿದ್ದೇವೆ. ಕಾಯೇನನು ಹೇಬೇಲನನ್ನ ಕೊಂದು ಹಾಕಿದೆ ಎಂಬುದನ್ನು ನೋಡ್ತೇವೆ ನಾವು. ಕಾಯೇನನು ಹೇಬೇಲನನ್ನ ಕೊಂದನು ಎಂಬುದನ್ನು ನೋಡ್ತೇವೆ ನಾವು. ಆ ಕಾಯೇನನು ಹೇಬೇಲನನ್ನ ಕೊಲ್ಲಬೇಕಾದರೆ ಅವನ ಉದ್ದೇಶವೇನಾಗಿತ್ತು? ಆತನ ಮನಸ್ಸು ಕಠಿಣವಾಗಿತ್ತು, ಆತನ ಮನಸ್ಸು ಬೇರೆದೇ ಆಗಿತ್ತು. ದೇವರು ಕೊಟ್ಟಂತ ಮನಸ್ಸನ್ನ ಆತನು ಮರೆತು ಬಿಟ್ಟಿದ್ದಾನೆ. ಆತನ ಮನಸ್ಸು ಎಷ್ಟು ಕ್ರೂರವಾಗಿತ್ತು ಎಂಬುದಾಗಿ ಹೇಳುವಾಗ, ತನ್ನ ಸ್ವಂತ ತಮ್ಮನನ್ನೇ ಕೊಲ್ಲುವಷ್ಟರ ಮಟ್ಟಿಗೆ ಆತನು ತನ್ನ ಮನಸ್ಸನ್ನ ಆತನು ಕೆಡಿಸಿಕೊಂಡನು. ಆತನು ತನ್ನ ತಮ್ಮನನ್ನ ಕೊಂದನು ಎಂಬುದಾಗಿ ನೋಡ್ತೇವೆ ನಾವು. ಆದಾಮನು ಕೂಡ ತನ್ನ ಮನಸ್ಸನ್ನ ಕೆಡಿಸಿಕೊಂಡವನಾಗಿ ಆತ ಏನ್ ಮಾಡ್ತಾನೆ, ಈಗ ಆತನು ತನ್ನ ಮನಸ್ಸನ್ನ ಕೆಡಿಸಿಕೊಂಡವನಾಗಿ ಈ ಲೋಕಕ್ಕೆ ಶಾಪವನ್ನ ಪಾಪವನ್ನ ಒತ್ತುತ್ತದನು. ಅದೇ ಪ್ರಕಾರವಾಗಿ ಅವನ ಮಗನು ಕೂಡ ಆ ತನ್ನ ಮನಸ್ಸನ್ನ ಆತನು ಕ್ರೋಧಕ್ಕೆ ಒಳಪಡಿಸಿಕೊಂಡವನಾಗಿ, ದ್ವೇಷಕ್ಕೆ ಒಳಪಡಿಸಿಕೊಂಡವನಾಗಿ, ಹೊಟ್ಟೆ ಕಿಚ್ಚಿಗೆ ಒಳಪಡಿಸಿಕೊಂಡವನಾಗಿ ಆತನು ಕೂಡ ತನ್ನ ಸ್ವಂತ ತಮ್ಮನನ್ನೇ ಕೊಲ್ಲುವಷ್ಟರ ಮಟ್ಟಿಗೆ ಮನಸ್ಸನ್ನ ಆತನು ಬೇರೆ ಮಾಡಿಕೊಂಡ್ರೆ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಅದಾದ ನಂತರ ನೋಡ್ತೇವೆ ನಾವು, ದೇವರು ಇಷ್ಟಾದಾಗ್ಯೂ ಕೂಡ ಮನುಷ್ಯನನ್ನ ಆತನು ಕೈ ಬಿಡದೆ ಆತನಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಆ ಅವಕಾಶ ಏನೆಂಬುದಾಗಿ ನೋಡುವಾಗ, ಆ ಕಾಲದ ಘಟ್ಟದಲ್ಲಿ ಜೀವಿಸಿದಂತ ಮನುಷ್ಯರಿಗೆ ಆತನು 1000 ಆಯುಷ್ಕಾಲಗಳನ್ನ ಆತನು ಬಳುವಳಿಯಾಗಿ ಕೊಟ್ಟನು. ಮೊದಲನೇದಾಗಿ ಆತನು ಉಂಟು ಮಾಡಿದಾಗ ಮನುಷ್ಯನಿಗೆ ಸಾವು ಇರಲಿಲ್ಲ. ಆ ಪಾಪ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಸಾವನ್ನ ಬರದ ರೀತಿ ಮನುಷ್ಯನನ್ನ ಚಿರಂಜೀವಿಯಾಗಿ ತನ್ನೊಟ್ಟಿಗೆ ಇರಿಸಿಕೊಳ್ಬೇಕೆಂಬ ಆಲೋಚನೆಯಲ್ಲಿ ಮನುಷ್ಯನನ್ನ ಉಂಟು ಮಾಡಿದನು. ಅದನ್ನ ಕಳ್ಕೊಂಡ ನಂತರ ಏನ್ ಮಾಡ್ತಾನೆ, ದೇವರು ಮತ್ತೊಂದು ಅವಕಾಶವನ್ನ ಕೊಟ್ಟು ಆತನಿಗೆ 1000 ವರ್ಷಗಳ ಆಯುಷ್ಕಾಲವನ್ನ ಕೊಟ್ಟನು. 1000 ವರ್ಷಗಳ ಆಯುಷ್ಕಾಲಗಳನ್ನ ಕೊಟ್ಟಾಗ್ಯೂ ಕೂಡ ನಾವು ನೋಡ್ತೇವೆ, ಮೆತುಶಾಲ ಎಂತಕ್ಕಂತಹ ಭಕ್ತನು 969 ವರ್ಷಗಳ ಕಾಲ ಆತನು ಜೀವಿಸಿದನು ಎಂಬುದನ್ನು ನೋಡ್ತೇವೆ ನಾವು. ಆತನು ಅಷ್ಟು ಹೆಚ್ಚು ಕಾಲ ಜೀವಿಸುವಾಗ ನಮ್ಗೆ ಅರ್ಥವಾಗ್ತದೆ, ದೇವರು ಆ ಆದಾಮನನ್ನ ಕ್ಷಮಿಸಿ ಆತನ ತಪ್ಪುಗಳನ್ನ ಮನ್ನಿಸಿ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದ, 1000 ವರ್ಷಗಳ ಅವಕಾಶವನ್ನ ಕೊಟ್ಟಿದ್ದ. ಅದನ್ನ ನೋಡ್ತೇವೆ ನಾವು. ಆ 1000 ವರ್ಷಗಳ ಆಯುಷ್ಕಾಲಗಳಲ್ಲಿ ಮನುಷ್ಯನು ದೇವರಿಗೆ ಯಥೇಚ್ಛವಾದ ಪಾಪವನ್ನ ಮಾಡುತ್ತಾ ವಿರುದ್ಧವಾದ ರೀತಿಯಲ್ಲಿ ಮನಸ್ಸನ್ನ ಆತನು ಬೇರೆ ಮಾಡಿಕೊಂಡವನಾಗಿ, ದೇವರು ಯಾವ ಮನಸ್ಸನ್ನ ಆತನಿಗೆ ಕೊಟ್ಟಿದ್ದನೋ ಆ ಮನಸ್ಸನ್ನ ಬಿಟ್ಟು ಆತನು ಬೇರೆ ರೀತಿಯಲ್ಲಿ ಆ ಮನಸ್ಸನ್ನ ಆತನು ಮಾಡಿಕೊಂಡು ಜೀವಿಸ್ತಾನೆ ನೋಡ್ತೇವೆ ನಾವು. ಹಾಗಾಗಿ ನಾವು ನೋಡುವಾಗ ದೇವರು ಆ ಒಂದು ಆದಿಕಾಂಡಗಳ ಪುಸ್ತಕದ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ದೇವರು ಮನುಷ್ಯನನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನೆಂಬುದು ನೋಡ್ತೇವೆ ನಾವು.
ದೇವರಿಗೆ ಮನುಷ್ಯನನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಉಂಟಾಯ್ತು. ಯಾಕೆ ಪಶ್ಚಾತ್ತಾಪ ಉಂಟಾಯ್ತು ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಆ ಕಾಲಘಟ್ಟದಲ್ಲಿ ಇದ್ದಂತ ಮನುಷ್ಯರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಅವ್ರು ಯಾವಾಗಲೂ ಕೂಡ ತಪ್ಪಾದಂತ ಮನಸ್ಸಿನಲ್ಲಿ ಅವರು ಜೀವಿಸುವಂತ ವ್ಯಕ್ತಿಗಳಾಗಿದ್ದರು. ಅದಾದ ನಂತರ ಏನ್ ಮಾಡ್ತಾರೆ, ದೇವರು ಮನುಷ್ಯನನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪವನ್ನು ಉಂಟು ಮಾಡಿ ಪಶ್ಚಾತ್ತಾಪವನ್ನು ಪಟ್ಟುಕೊಂಡವನಾಗಿ ಈ ಮನುಷ್ಯನ ಆಯುಷ್ಕಾಲಗಳನ್ನು ಕಡಿಮೆ ಮಾಡ್ತೇನೆ ಎಂಬುದಾಗಿ ಆತನು ಮನುಷ್ಯನ ಆಯುಷ್ಕಾಲಗಳನ್ನು ಕಡಿಮೆ ಮಾಡಿದನು. ಎಷ್ಟು ಕಡಿಮೆ ಮಾಡಿದನು? 120 ವರ್ಷಕ್ಕೆ ಆತನು ಮನುಷ್ಯನ ಆಯುಷ್ಕಾಲವನ್ನ ತಂದನೆ ಎಂಬುದನ್ನು ನೋಡ್ತೇವೆ ನಾವು. ಯಾಕೆ ಎಂಬುದನ್ನು ನೋಡುವಾಗ ನಾವು ಅದೇ ಮೋಶೆ ಧರ್ಮೋಪದೇಶ ಕಾಂಡಗಳ ಪುಸ್ತಕ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಕೊನೆಯಲ್ಲಿ ನೋಡ್ತೇವೆ ನಾವು, ಮನುಷ್ಯನು ಆ ಮೋಶೆಯು ದೇಹವನ್ನು ಬಿಡುವಾಗ ಆತನಿಗೆ 120 ವರ್ಷವಾಗಿತ್ತು. ಆತನ ಕಣ್ಣು ಮಂಜಾಗಲಿಲ್ಲ, ಆತನ ಜೀವ ಕಳೆ ಆತನ ಕುಂದಲಿಲ್ಲ ಎಂಬುದನ್ನು ನೋಡ್ತೇವೆ ನಾವು. ಆ ಒಂದು ಮೋಶೆಗೆ 120 ವರ್ಷವಾಗಿತ್ತು ಎಂಬುದನ್ನು ನೋಡ್ತೇವೆ ನಾವು ಆತನ ದೇಹವನ್ನು ಬಿಡುವಾಗ. ಅದೇ ನಾವು 90ನೇ ಕೀರ್ತನೆಗೆ ನಾವು ಬರುವಾಗ ಆ 90ನೇ ಕೀರ್ತನೆಯನ್ನ ನೋಡ್ತೇವೆ ನಾವು. ಆ 90ನೇ ಕೀರ್ತನೆ ಆ ಧರ್ಮೋಪದೇಶ ಕಾಂಡಗಳ ಪುಸ್ತಕದ 32ನೇ ಕೀರ್ತನೆಯಿಂದ ಆರಿಸಿಕೊಂಡಂತ ಒಂದು ಭಾಗವಾಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾದ್ರೂ 90ನೇ ಕೀರ್ತನೆ ಧರ್ಮೋಪದೇಶ ಕಾಂಡಗಳ ಪುಸ್ತಕದ 32ನೇ ಕೀರ್ತನೆಯಿಂದ ಆರಿಸಿಕೊಂಡಂತ ಒಂದು ಕೀರ್ತನೆಯಾಗಿದೆ. ಆ ಕೀರ್ತನೆ ಬರೆಯುವಾಗ ಕೀರ್ತನೆಕಾರನಲ್ಲಿ ಬರೀತಾರೆ, ಮನುಷ್ಯನ 90ನೇ ಕೀರ್ತನೆ 10ನೇ ವರ್ಷದಲ್ಲಿ ಬರೀತಾರೆ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 9 ವರ್ಷ ಎಂಬುದಾಗಿ ಬರೀತಾನೆ. ಆ ಮೋಶೆ 120 ವರ್ಷದವನಾಗಿ ಬದುಕಿದಾಗಿ ಕೂಡ ಆತನು ಮನುಷ್ಯನ ಆಯುಷ್ಕಾಲಗಳು 70-80 ಎಂಬುದಾಗಿ ಬರೀತಾನೆ. ಅದೇ ನಾವು ಯೋಬನ ಪುಸ್ತಕದ 14ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 1ನೇ ವರ್ಷ ಓದ್ತೇವೆ ನಾವು, ಆ ಸ್ತ್ರೀಯಲ್ಲಿ ಹುಟ್ಟಿದಂತ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಜೀವಿಸುತ್ತಾನೆ ಎಂಬುದಾಗಿ ಸತ್ಯವೇದ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದೆಲ್ಲವನ್ನು ನಾವು ನೋಡುವಾಗ, ಇದೆಲ್ಲವನ್ನು ನಾವು ತುಲನೆ ಮಾಡುವಾಗ ಮನುಷ್ಯನ ಆಯುಷ್ಕಾಲಗಳು ಈ ಲೋಕದಲ್ಲಿ ಯಾಕೆ ಕಡಿಮೆ ಆಗಿದೆ, ಮನುಷ್ಯನ ಆಯುಷ್ಕಾಲಗಳಿಗೆ ಯಾಕೆ ಕಂಟಕ ಉಂಟಾಗಿದೆ, ಯಾಕೆ ಸ್ತ್ರೀಯಲ್ಲಿ ಹುಟ್ಟಿದಂತ ಮನುಷ್ಯನು ಆ ಕಳವಳದಿಂದ ತುಂಬಿದವನಾಗಿ ಅಲ್ಪಾಯುಷ್ಯನಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ದೇವರು ಕೊಟ್ಟಂತ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವುದರಿಂದ, ಆತನು ದೇವರು ಕೊಟ್ಟಂತಹ ಮನಸ್ಸನ್ನ ಬೇರೆ ಮಾಡಿಕೊಂಡವನಾಗಿ ತನ್ನದೇ ಆದಂತ ಸ್ವಂತ ಮನಸ್ಥಿತಿಯನ್ನ ಹೊಂದಿದವನಾಗಿ ಜೀವಿಸ್ತಾ ಇರೋದ್ರಿಂದ ದೇವರು ತಾನೇ ಮನುಷ್ಯನ ಆಯುಷ್ಕಾಲಗಳನ್ನ ಕಡಿಮೆ ಮಾಡಿದೆ ಎಂಬುದಾಗಿ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುವಂತದ್ದಾಗಿದೆ. ಹಾಗಾಗಿ ನಾವು ನೋಡ್ತೇವೆ, ನಾವು ಇಲ್ಲಿ ನಾವು ನೋಡುವಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಭಕ್ತನಾದ ಪೌಲನು ಮೊದಲನೇದಾಗಿ ಆತನು ಬರೆಯುವಾಗ ಸಭಾ ಹಿರಿಯರು ಹೇಗೆ ಈ ಲೋಕದಲ್ಲಿ ತಮ್ಮ ಕಾರ್ಯಗಳನ್ನ ಮಾಡಬೇಕು, ಸಭಾ ಪಾಲಕರು ಹೇಗೆ ಜೀವಿಸಬೇಕು, ಜೊತೆಗೆ ಸಭೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಭಿಕರು ಹೇಗೆ ಜೀವಿಸಬೇಕೆಂಬುದನ್ನು ಆತನು ನಮ್ಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಅದಾದ ನಂತರ ನೋಡ್ತೇವೆ ನಾವು ಈ ದಿನದ ನಮ್ಮ ಪ್ರಸ್ತಾಪದಲ್ಲಿ ನಾವು ನೋಡುವಾಗ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಯಾಕೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಬೇಕೆಂಬುದಾಗಿ ಭಕ್ತರು ಬರೆಯುತ್ತಾರೆ ಎಂಬುದನ್ನು ನೋಡುವಾಗ, ಮನುಷ್ಯನು ಈ ಲೋಕದಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟಾಗ ದೇವರು ಮನುಷ್ಯನಿಗೆ ಒಂದು ಹೃದಯವನ್ನ ಕೊಟ್ಟಿದ್ದಾನೆ. ಆ ಹೃದಯದಲ್ಲಿ ತಾನೇ ವಾಸ ಮಾಡಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ನಾವುಗಳು ಯಾವ ಯಾವ ಕಾರ್ಯಗಳನ್ನ ಮಾಡಬೇಕಾಗಿತ್ತೋ ಆ ಎಲ್ಲಾ ಕಾರ್ಯಗಳನ್ನ ಆತನು ಮಾಡಿ ಮುಗಿಸಿದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ ಕ್ರೂಜೆಯ ಮೇಲೆ ಆತನು ಪಟ್ಟಂತ ಎಲ್ಲವೂ ಕೂಡ ನಾವುಗಳು ಅನುಭವಿಸಬೇಕಾಗಿತ್ತು. ನಾವುಗಳು ಅನುಭವಿಸಬೇಕಾಗಿದ್ದಂತ ಎಲ್ಲಾ ವೇದನೆಯನ್ನ, ಎಲ್ಲಾ ಸಂಕಟಗಳನ್ನ ಆತನು ತೆಗೆದು ಹಾಕಿದ್ದಾನೆ. ಹಾಗಾಗಿ ದೇವರು ಈ ಲೋಕದಲ್ಲಿ ನಮ್ಮೊಟ್ಟಿಗೆ ಆತನು ಯಾವಾಗಲೂ ಇರುವ ಉದ್ದೇಶದಿಂದ ಮನುಷ್ಯನನ್ನೇ ಆತನು ಏನ್ ಮಾಡಿದ್ದಾನೆ, ನಮ್ಮ ಮುಂದೆ ತೋರ್ಪಡಿಸಿದ್ದಾನೆ. ನೀವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನ ಛಾಯೆಯಾಗಿ ನೀವು ಜೀವಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಹೇಗೆ ಜೀವಿಸಿದನೋ ಅದೇ ಪ್ರಕಾರವಾಗಿ ನೀವು ಕೂಡ ಜೀವಿಸಬೇಕೆಂಬುದನ್ನ ಆತನು ನಮಗೆ ಇಲ್ಲಿ
ಜ್ಞಾಪಿಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆಗೆ ನಾವು ಬರುವಾಗ ಅಲ್ಲಿ ನಾವು ಯೋಹಾನನ ವಿಷಯಕ್ಕೆ ನಾವು ಬರುವಾಗ ಆತನ ಏನ್ ಮಾಡ್ತಾ ಇದ್ದ, ಆತನು ಯೋರ್ದನ್ ಹೊಳೆಯ ಹತ್ತಿರ ಹೋಗಿ ಆತ ಏನ್ ಮಾಡ್ತಿದ್ದ, ಆತನು ಎಲ್ಲರಿಗೂ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದ. ಆ ಸ್ನಾನ ದೀಕ್ಷೆಯನ್ನ ಮಾಡಿಸ್ತಾ ಇದ್ದ. ಆ ಸ್ನಾನ ದೀಕ್ಷೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ಜನರು ಕೂಡ ಕೂಡಿ ಬಂದು ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ತಮ್ಮ ಪಾಪಗಳನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಅವರು ಸ್ನಾನ ದೀಕ್ಷೆಗೆ ಆ ಯೋಹಾನ ಮುಂದೆ ಬಂದರು. ಆತನು ಅವರನ್ನು ನೋಡಿ ಹೇಳ್ತಾನೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಬರುವಂತ ದೈವ ಕೋಪದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ನೀವು ಯಾವ ಕಾರ್ಯವನ್ನು ಮಾಡ್ಬೇಕು? ನೀವು ಮುಂದೆ ಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ಬೇಕಾದ್ರೆ ನೀವು ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? 2 ಅಂಗಿ ಉಳ್ಳವನ್ನು ಒಂದನ್ನು ಇನ್ನೊಬ್ಬನಿಗೆ ಕೊಡ್ಲಿ, ಮತ್ತು ನಿನ್ನ ವೈರಿಯನ್ನ ನೀನು ಪ್ರೀತಿಸಬೇಕು, ನಿನ್ನಲ್ಲಿರುವಂತ ನಿನಗೆ ಬೇರೆ ಕೊಡ್ಬೇಕು, ನೀನು ಬೇರೆಯವ್ರನ್ನ ಪ್ರೀತಿಸಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಸಾಧ್ಯ. ಕೇವಲ ಬರೀ ದೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಪ್ರಯೋಜನವಿಲ್ಲ. ಯಾಕೆ ಎಂಬುದನ್ನು ನೋಡುವಾಗ ಧರ್ಮಶಾಸ್ತ್ರದ ಪ್ರಕಾರವಾಗಿ ನೋಡ್ತೇವೆ. ಧರ್ಮಶಾಸ್ತ್ರವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಕೇವಲ ಪಾಪದ ಅರಿವನ್ನು ಉಂಟು ಮಾಡ್ತಾ ಇತ್ತು. ಅದು ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ ದಯಮಾಡಿ. ಯಾರು ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ. ಪಾಪದ ಅರಿವನ್ನು ಉಂಟು ಮಾಡ್ತಾ ಇತ್ತು. ಆ ಪಾಪದ ಅರಿವನ್ನ ಉಂಟು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೇವಲ ಸ್ನಾನ ದೀಕ್ಷೆಯನ್ನ ಮಾಡಿಸ್ಕೊಂಡ್ರೆ ಮಾತ್ರ ತಪ್ಪುಗಳು, ನೀವು ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. ನೀವು ಮನಸ್ಸನ್ನ ಬೇರೆ ಮಾಡಿಕೊಳ್ಳಬೇಕು. ಮನಸ್ಸನ್ನ ನೀವು ತಿದ್ದಿಕೊಳ್ಳಬೇಕು. ನೀವು ಆ ಮನಸ್ಸನ್ನ ತಿದ್ದಿಕೊಂಡವರಾಗಿ ನೂತನ ಮನಸ್ಸುಳ್ಳವರಾಗಿ ನೀವು ಜೀವಿಸಬೇಕು. ಹಾಗಾದಾಗ ಮಾತ್ರ ನೀವು ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಎಂಬುದನ್ನು ಆತನು ಸಾರಿ ಹೇಳಿದನು. ಆತನು ಧರ್ಮಶಾಸ್ತ್ರದ ವಿಷಯವನ್ನು ಅವರಿಗೆ ತಿಳಿಸಿಕೊಟ್ಟನು. ಆತ ಏನ್ ಮಾಡ್ತಾನೆ, ಈಗ ಕಠಿಣವಾದ ಶಬ್ದವನ್ನು ಉಪಯೋಗಿಸಿ ಅವರನ್ನ ಹೇಳ್ತಾ ಇದ್ದಾನೆ, ಎಲೈ ಸರ್ಪ ಜಾತಿಯವರೇ ಎಂಬುದಾಗಿ ಆತನು ಅವರನ್ನ ಖಂಡಿಸ್ತಾ ಇದ್ದಾನೆ. ಆದ್ರೆ ನೋಡ್ತೇವೆ ನಾವು ಸುವಾರ್ತೆ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಒಬ್ಬ ಸಮಾರ್ಯ ಸ್ತ್ರೀಯನ್ನ ಕುರಿತು ಮಾತನಾಡುವಾಗ ಆತನು ಆಕೆಯನ್ನ ಕುರಿತು, ಅಮ್ಮ ನನಗೆ ಕುಡಿಯಲಿಕ್ಕೆ ನೀರು ಕುಡಿ ಎಂಬುದಾಗಿ ಆತನು ಬಹಳ ಮೆದುವಾದಂತ ಧ್ವನಿಯಲ್ಲಿ ಆತನು ಕೇಳಿದನು. ಆಕೆ ಯಾರಾಗಿದ್ದು? ಆ ಸಮಾರ್ಯ ಸ್ತ್ರೀ. ಆಕೆ ವ್ಯಭಿಚಾರಣೆ ಆಗಿದ್ದಳು. ಆಕೆ ವ್ಯಭಿಚಾರಣೆ ಆಗಿದ್ದಾಗ್ಯೂ ಕೂಡ ದೇವರು ಆಕೆಗೆ ಹೇಳುವಂತ ಮಾತೇನು? ಅಮ್ಮ ನನಗೆ ಕುಡಿಲಿಕ್ಕೆ ನೀರು ಕೊಡು. ಎಲ್ಲಿ ತನಕ ನೀನು ಮಾಡಿದಂತ ಕಾರ್ಯಗಳನ್ನು ಬಲ್ಲೆ. ದೇವರು ತಾನೇ ಆಕೆಗೆ ಹೇಳ್ತಾ ಇದ್ದಾಳೆ, ಇದು ದಯಮಾಡಿ ಮ್ಯೂಟ್ ಮಾಡಿ ಬ್ರದರ್, ಡಿಸ್ಟರ್ಬ್ ಆಗ್ತಾ ಇದೆ. ಈ ರೀತಿಯಲ್ಲಿ ಜೀವಿಸಿದ್ಯಾ ನೀನು? ಇನ್ನು ಮುಂದೆ ನೀನು ಹೇಳ್ಬೇಕು, ನೀನು ಇನ್ನು ಮುಂದೆ ನೂತನ ಮನಸ್ಸುಳ್ಳವಳಾಗಿ ಜೀವಿಸಬೇಕು. ನೂತನ ಮನಸ್ಸನ್ನು ಹೊಂದಿದವಳಾಗಿ ನೀನು ಜೀವಿಸಬೇಕು. ಆ ನೂತನ ಮನಸ್ಸುಳ್ಳವಳಾಗಿ ನೀನು ಜೀವಿಸುವಾಗ ದೇವರ ರಾಜ್ಯಕ್ಕೆ ನೀನು ಬಾಧ್ಯನಾಗ್ತಿ ಎಂಬುದಾಗಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ನೋಡುವಂತವರಾಗಿದ್ದೇವೆ. ಹೀಗಿರುವಾಗ ಕರ್ತನಾದಂತಹ ಯೇಸು ಕ್ರಿಸ್ತನನ್ನೇ ನಾವು ಪ್ರತಿಬಿಂಬಿಸುವಂತವರಾಗಿದ್ದೇವೆ. ಹಾಗಾದ್ರೆ ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನೆಂಬುದಾಗಿ ಹೇಳುವಾಗ ನಾವುಗಳು ಹೇಗೆ ಈ ಲೋಕದಲ್ಲಿ ಜೀವಿಸುತ್ತೆ ಎಂಬುದೇ ಸುವಾರ್ತೆ ಆಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲಾ ಜನರು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಮಾದರಿಯನ್ನ ನೋಡಿದರು. ಆತನಿಂದ ಒಂದು ತಪ್ಪನ್ನು ಕೂಡ ಅವರು ಹುಡುಕ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಾದ ನಂತರ ನೋಡ್ತೇವೆ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಶಿಷ್ಯರು ಅವರು ನೂತನ ಮನಸ್ಸುಳ್ಳವರಾಗಿ ತಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡವರಾಗಿ ಅವರು ಅಲ್ಲಲ್ಲಿ ಸುವಾರ್ತೆಯನ್ನ ಸಾರುತ್ತಾ ಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗದಲ್ಲೇ ಅವರು ಜೀವಿಸುತ್ತಾ ಅಂತಿಯೋಕ್ಯಕ್ಕೆ ಬಂದಾಗ, ಅಂತಿಯೋಕ್ಯದಲ್ಲಿ ನೋಡ್ತೇವೆ ನಾವು ಅಲ್ಲಿನ ಜನರು ಆ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರನ್ನ ನೋಡಿ ಅವ್ರೇನ್ ಹೇಳ್ತಾರೆ, ಇವರು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಾರೆ, ಇವರು ಕ್ರೈಸ್ತರು ಎಂಬ ಹೆಸರಿನಲ್ಲಿ ಅವರನ್ನ ಕರೆದರು ಎಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯರೇ, ನಾವು ಯೋಚನೆ ಮಾಡೋಣ. ನಾವುಗಳು ಕೇವಲ ಕ್ರೈಸ್ತರಾಗಿರುವಂತದ್ದು, ನಾವುಗಳು ಈ ಲೋಕದಲ್ಲಿ ಜೀವಿಸುವಂತದ್ದು ಕೇವಲ ಬರೀ ಊಟಾಟಿಕೆ ಜೀವಿತಕ್ಕಲ್ಲ. ನಾವು ನಮ್ಮ ಜೀವಿತದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನೇ ನಾವು ಪ್ರತಿಬಿಂಬಿಸ್ತಾ ಇರುವಾಗ ನಮ್ಮ ಕೈಗಳು ಅದು ಕರ್ತನಾದ ಯೇಸು ಕ್ರಿಸ್ತನ ಕೈಗಳನ್ನೇ ಸೂಚಿಸುವಂತದ್ದಾಗಿದೆ.
ನಮ್ಮ ಕಾಲುಗಳು ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯಗಳಿಗೆ ಆತನಿಯುವಂತ ಕಾಲುಗಳಾಗಬೇಕು. ನಮ್ಮ ದಯಮಾಡಿ ಮನಸ್ಸು ಮ್ಯೂಟ್ ಮಾಡ್ಲಿಕ್ಕೆ ಹೇಳ್ತೀರಾ? ಯಾರೋ ಓಪನ್ ಮಾಡಿದ್ದಾರೆ, ಡಿಸ್ಟರ್ಬ್ ಆಗ್ತದೆ. ಸರಿ, ಸ್ಪಷ್ಟ ಕೇಳಲ್ಲ. ಮನಸ್ಸಾಗಿರಬೇಕು. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನ, ನಮ್ಮನ್ನ, ನಮ್ಮೆಲ್ಲರನ್ನ ಆತನು ತನ್ನಲ್ಲೇ ಆತನು ನೋಡುವಂತವನಾಗಿದ್ದಾನೆ. ಆದ್ದರಿಂದಲೇ ಪೌಲನಲ್ಲಿ ಬರಿತಾನೆ, ಕರ್ತನಾದಂತಹ ಯೇಸು ಕ್ರಿಸ್ತನ ಇರುವಂತಹ ಮನಸ್ಸು ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಹಾಗಾದರೆ ನಾವು ಈ ರಾತ್ರಿ ವೇಳೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ನಾವು ಹೊಂದಿಕೊಳ್ಳಬೇಕಾದರೆ, ಕರ್ತನಾದಂತ ಯೇಸು ಕ್ರಿಸ್ತನಿರುವಂತಹ ಮನಸ್ಸು ನಮ್ಮಲ್ಲಿಯೂ ಕೂಡ ಇರಬೇಕಾದರೆ ನಾವು ಹೇಗೆ ಆ ಮನಸ್ಸನ್ನ ಹೊಂದಿಕೊಳ್ಳಬೇಕೆಂಬುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ 1ರಿಂದ 4 ವಚನಗಳನ್ನು ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನ ಇರುವಂತಹ ಮನಸ್ಸು ನಮ್ಮಲ್ಲಿಯೂ ಇರಬೇಕಾದರೆ, ನಾವು ಆ ಮನಸ್ಸನ್ನು ಹೊಂದಿಕೊಳ್ಳಬೇಕಾದರೆ ಮೊದಲನೇದಾಗಿ ಅದನ್ನು ಬರಿತಾನೆ, ನಾವೆಲ್ಲರೂ ಕೂಡ ಐಕ್ಯ ಮತವುಳ್ಳವರಾಗಿರಬೇಕು. ಐಕ್ಯ ಮತವುಳ್ಳವರಾಗಿರಬೇಕು. ನಾವೆಲ್ಲರೂ ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನ ನಾವು ಹೊಂದಬೇಕಾದರೆ ಮೊದಲನೇದಾಗಿ ನಾವು ಐಕ್ಯ ಮತ್ಯವುಳ್ಳವರಾಗಿರಬೇಕು. ಅಂದ್ರೇನು? ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಜೀವಿಸುವಂತವರಾಗಿರಬೇಕು. ನೋಡ್ರಿ, ಈ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಜನಾಂಗದವರೇ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ. ಆದರೆ ನಾವು ನೋಡ್ತೇವೆ ಎಷ್ಟು ಜನರು ಅಲ್ಲಿ ನಾವು ನೋಡುವಾಗ ಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ವಾಕ್ಯಾನುಸಾರವಾಗಿ ಜೀವಿಸುವಂತವರು ಎಷ್ಟು ಜನರೆಲ್ಲ ನೋಡುವಾಗ ಕೇವಲ 3% ಎಂಬುದಾಗಿ ಸಮೀಕ್ಷೆ ಹೇಳ್ತದೆ. ಅಂದ್ರೆ ಏನು? ಇರ್ತಕ್ಕಂತಹ ಎಲ್ಲಾ ಪ್ರಪಂಚದಲ್ಲೇ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಕ್ರೈಸ್ತರಲ್ಲಿ. ಅವರಲ್ಲಿ ಇರ್ತಕ್ಕಂಥ 3% ಜನರು ಮಾತ್ರ ವಾಕ್ಯಾನುಸಾರ ಏನು ವಾಕ್ಯಾನುಸಾರವಾಗಿ ಅಂದ್ರೆ ಅವರು ಸಭೆಗೆ ಹೋಗ್ತಕ್ಕಂಥದ್ದು, ಒಂದು ಸಭೆಯ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅಷ್ಟೇ. ಇನ್ನು ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಾನುಸಾರವಾಗಿ ಜೀವಿಸುವಂತ ಎಂಬುದಾಗಿ ನೋಡುವಾಗ ಅದಕ್ಕೆ ಉತ್ತರ ಸಿಕ್ಕುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೇವೆ? ನಾವು ಕೇವಲ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೇವೆ. ಕ್ರಿಸ್ತನ ಮಗನಾಗಿ ಮಗಳಾಗಿ ನಮ್ಮನ್ನೇ ನಾವು ಪ್ರತಿಬಿಂಬಿಸ್ತಾ ಇಲ್ಲ. ನಾವು ಕೇವಲ ಆ ಹೆಸರಿನ ಮೂಲಕವಾಗಿ, ನಾವು ಕೇವಲ ನಮ್ಮ ಹಿರಿಯರ ಮೂಲಕವಾಗಿ ನಾವು ಕ್ರೈಸ್ತರೆಂಬುದಾಗಿ ನಾವು ಸಾಬೀತು ಆಗ್ತಾ ಇದ್ದೇವೆ ಅಷ್ಟೇ. ಆದರೆ ನಾವುಗಳು ನಿಜವಾದಂತ ಕ್ರೈಸ್ತರೆಂಬುದಾಗಿ ನಾವು ಸಾಬೀತು ಪಡಿಸ್ಕೊಳ್ಬೇಕಾದ್ರೆ ಕರ್ತನಾದಂತ ಯೇಸು ಕ್ರಿಸ್ತನಿರ್ತಕ್ಕಂಥ ಮನಸ್ಸನ್ನ ನಾವು ಕೂಡ ಹೊಂದಿಕೊಳ್ಳಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಐಕ್ಯಮತ್ಯ ಉಳ್ಳವರಾಗಿರಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಪ್ರಪಂಚಾದ್ಯಂತ ಇರ್ತಕ್ಕಂಥ ಕ್ರೈಸ್ತರನ್ನು ಒಟ್ಟಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ನಮ್ಮಲ್ಲಿರುವಂತಹ ವಿಭಾಗಗಳು ಬೇರೆ ಯಾವ ಧರ್ಮಗಳಲ್ಲಿಯೂ ಕೂಡ ಇಲ್ಲ. ಅಷ್ಟೊಂದು ಇದ್ದಾಗ್ಯೂ ಕೂಡ ಎಲ್ಲರೂ ಎಲ್ಲಿ ಐಕ್ಯಮತ್ಯರಾಗಿರ್ಬೇಕೆಂಬುದಾಗಿ ಹೇಳುವಾಗ ಸಭೆಗಳಲ್ಲಿ ಐಕ್ಯಮತ್ಯ ಉಳ್ಳವರಾಗಿರಬೇಕು. ಕುಟುಂಬಗಳಲ್ಲಿ ಐಕ್ಯಮತ್ಯ ಉಳ್ಳವರಾಗಿರಬೇಕು. ಕುಟುಂಬ ಈ ದಿನಗಳನ್ನು ನೋಡುವಾಗ ಕುಟುಂಬಗಳಲ್ಲಿಯೂ ಕೂಡ ಗಂಡನ ಮಾತನ್ನ ಹೆಂಡತಿ ಕೇಳದೆ, ಹೆಂಡತಿ ಮಾತನ್ನ ಗಂಡನು ಕೇಳದೆ, ಗಂಡ ಹೆಂಡತಿಯರ ತಂದೆ ತಾಯಿಗಳ ಮಾತನ್ನ ಮಕ್ಕಳು ಕೇಳದೆ ಎಷ್ಟೋ ಕುಟುಂಬಗಳು ಬೇರೆ ಇರ್ತಕ್ಕಂಥ ನೋಡುವಂತವರಾಗಿದ್ದೇವೆ. ಎಷ್ಟೋ ಕುಟುಂಬಗಳಲ್ಲಿ ಇದ್ದಾಗ್ಯೂ ಕೂಡ ಐಕ್ಯತೆ ಇಲ್ಲದೆ ಒಂದು 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 ಸಮರಸ್ಯ ಇರತಕ್ಕಂಥ ಜೀವಿತವನ್ನ ಜೀವಿಸುವಂತವರಾಗಿದ್ದೇವೆ. ಹಾಗಾಗಿ ಭಕ್ತನಾದ ಪೌಲನು ಬರೀತಾನೆ, ಎಲ್ಲರೂ ಕೂಡ ನೂತನ ಮನಸ್ಸನ್ನು ಹೊಂದಬೇಕಾದರೆ ನೀವು ಐಕ್ಯಮತ್ಯ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಆತನು ನಮಗೆ ಕೇಳಿಸ್ತಾನೆ ಇಲ್ಲ ಬ್ರದರ್, ಪ್ಲೀಸ್ ಮ್ಯೂಟ್ ಮಾಡಿ ಬ್ರದರ್. ಅದ್ ಯಾರು ತುಂಬಾನೇ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓಪನ್ ಮಾಡಿದ್ದಾರೆ, ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ. ಏನು ಕೇಳಿಸ್ತಾ ಇಲ್ಲ, ಸುಮ್ಮನೆ ವೇಸ್ಟ್ ನಾವು ಕೇಳ್ತಾ ಇಲ್ಲ. ಅಷ್ಟು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಯಾರೋ ತಾರೆ ಇವಾನ್ಸ್ ಅಂತ ಯಾರೋ ಒಬ್ರು, ಅವ್ರದ್ದು ಜಾಸ್ತಿ ಡಿಸ್ಟರ್ಬೆನ್ಸ್ ಅವಾಗಿಂದ. ತಾರಾ ಸಿಸ್ಟರ್ ಮ್ಯೂಟ್. ಹೋಸ್ಟ್ ಯಾರು ಮಾಡ್ತಿದ್ರ ಅವ್ರು ನೋಡ್ರಪ್ಪ. ಹೋಸ್ಟ್ ಯಾರು ಕೊಟ್ಟಿದ್ರ ಅವ್ರು ನೋಡಕ್ ಹೇಳಿ. ಸೈಮನ್ ಬ್ರದರ್ ಹತ್ರ ಇದೆ ಹೋಸ್ಟ್. ಸುಮ್ಮನೆ ಇವಾಗ ಮ್ಯೂಟ್ ಆಯ್ತು. ಥ್ಯಾಂಕ್ ಯು ಸರ್. ನಂತರ ನೋಡ್ತೇವೆ ನಾವು 2ನೇ ವಿಷಯಕ್ಕೆ ನಾವು ಬರುವಾಗ, ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನ ಹೊಂದಿಕೊಳ್ಳಬೇಕಾದರೆ
ನಾವು 2ನೇ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ಅನ್ಯೋನ್ಯ ಭಾವ ಉಳ್ಳವರಾಗಿರ್ಬೇಕು. ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯ ಉಳ್ಳವರಾಗಿರ್ಬೇಕು. ಮೊದಲನೇದಾಗಿ ನಾವು ಅನ್ಯೋನ್ಯತೆಯನ್ನ ನಾವು ಎಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುವಾಗ ಕುಟುಂಬಗಳಲ್ಲಿ ನೋಡ್ತೇವೆ. ಕುಟುಂಬಗಳಲ್ಲಿ ನಾವು ಅನ್ಯೋನ್ಯ ಭಾವ ಉಳ್ಳವರಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ತಾನೇ, ದೇವರು ತಾನೇ ನಮಗೆ ಒಂದು ಕುಟುಂಬವನ್ನ, ಜೀವಿತವನ್ನ ಕೊಟ್ಟಿದ್ದಾನೆ. ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿ ಮಕ್ಕಳು ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಒಂದೇ ಆಗಿರ್ತೇವೆ. ಗಂಡನು ಹೆಂಡತಿಗೆ, ಹೆಂಡತಿಯು ಗಂಡನಿಗೆ, ತಂದೆ ತಾಯಿಗಳು ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗಳಿಗೆ, ಹೀಗೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ನಾವು ಹೊಂದಿಕೊಂಡವರಾಗಿ ಅನ್ಯೋನ್ಯತೆ ಉಳ್ಳವರಾಗಿ ನಾವು ಜೀವಿಸಬೇಕು. ನಾವು ನೋಡ್ತೇವೆ ಈ ದಿನಗಳಲ್ಲಿ ನೋಡುವಾಗ ಎಷ್ಟೋ ಒಂದು ಕುಟುಂಬಗಳಲ್ಲಿ ಅನ್ಯೋನ್ಯತೆಯನ್ನು ನಾವು ಕಾಣ್ತಾ ಇಲ್ಲ. ಕುಟುಂಬಗಳಲ್ಲಿ ನಾವು ಅನ್ಯೋನ್ಯತೆಯನ್ನು ನಾವು ಕಾಣದ ಹೊರತು ಸಭೆಗಳಲ್ಲಿ ನಾವು ಅನ್ಯೋನ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಕುಟುಂಬ ದೇವರು ಈ ಲೋಕದಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಡಂಬಡಿಕೆ ಆಗಿದೆ. ಆ ಒಡಂಬಡಿಕೆಯಲ್ಲಿ ನಾವು ಮೀರುವಾಗ, ಆ ಒಡಂಬಡಿಕೆಗೆ ನಾವು ವಿರುದ್ಧವಾಗಿ ಜೀವಿಸುವಾಗ ಖಂಡಿತವಾಗಿ ಕೂಡ ನಾವು ಸಭೆಯಲ್ಲಿ ನಾವು ಐಕ್ಯತೆಯುಳ್ಳವರಾಗಿ ಇರ್ಲಿಕ್ಕೆ ಮತ್ತು ಅನ್ಯೋನ್ಯತೆ ಉಳ್ಳವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ಮೊದಲನೇದಾಗಿ ಅನ್ಯೋನ್ಯತೆಯನ್ನು ನಾವು ಮನೆಯಲ್ಲಿ ನಾವು ಪಡ್ಕೊಳ್ಳಬೇಕು. ಒಂದು ವೇಳೆ ನೂತನ ವರ್ಷದಲ್ಲಿ ನಮ್ಮ ಕುಟುಂಬಗಳಲ್ಲಿ ಕೂಡಿ ಬಂದಿರ್ತಕ್ಕಂಥ ನಮ್ಮ ಕುಟುಂಬಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತದ್ದಾದರೆ ನಾವು ಹಿಂದೆ ಈ ಕ್ಷಣದಲ್ಲೇ ಅದನ್ನು ನಾವು ಸರಿಪಡಿಸಿಕೊಳ್ಳುವಂತದ್ದಾದರೆ ಕರ್ತನು ತಾನೇ ಬಹಳ ಸಂತೋಷವುಳ್ಳವನಾಗಿ ನಮ್ಮನ್ನ ಸ್ವೀಕಾರ ಮಾಡುವಂತವನಾಗಿದ್ದಾನೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ನಾವು ಅನ್ಯೋನ್ಯತೆಯುಳ್ಳ ಕುಟುಂಬದವರಾಗಿ ಜೀವಿಸಬೇಕು. ಅದಾದ ನಂತರ ನೋಡ್ತೇವೆ, ನಾವು ಸಭೆಗೆ ಬರುವಾಗ ಸಭೆಯ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು. ನಾವೆಲ್ಲರೂ ಕೂಡ ಒಂದೇ ಎಂಬುದನ್ನ ಐಕ್ಯರಾಗಿದ್ದೇವೆ. ನಾವೆಲ್ಲರೂ ಕೂಡ ಅನ್ಯೋನ್ಯ ಭಾವದಿಂದ ಇದ್ದೇವೆ. ಸ್ವಲ್ಪ ದಯಮಾಡಿ ಮ್ಯೂಟ್ ಮಾಡಿ ಸಿಸ್ಟರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹಲೋ, ಶೀಲಾ ಸಿಸ್ಟರ್, ಎಲ್ಲ ಆನ್ ಮಾಡ್ಬಿಟ್ಟು ಕೂತಿರ್ತಾರೆ. ಫೋನ್ ಮಾಡಿ ಶೀಲಾ ಸಿಸ್ಟರ್. ಹಲೋ ಓಕೆ ಬ್ರದರ್. ನಂತರ ನಾವು 3ನೇ ವಿಷಯಕ್ಕೆ ನಾವು ಬರುವಾಗ ಒಂದೇ ಗುರಿ ಇಟ್ಟುಕೊಂಡವರಾಗಿರಬೇಕು. ನಮ್ಮೆಲ್ಲರ ಗುರಿ ಒಂದೇ ಆಗಿದೆ. ಆ ನಮ್ಮೆಲ್ಲರ ಗುರಿ ಯಾವುದು? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನ ನಾವು ಕೂಡ ಹೊಂದುವಂತವರಾಗಿರಬೇಕು. ಆ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿಯೂ ಇರಬೇಕೆಂಬತಕ್ಕಂತ ಒಂದು ಗುರಿ ಉಳ್ಳವರಾಗಿ, ನಮ್ಮ ಗುರಿ ಯಾವುದು? ನಮ್ಮ ಗುರಿ ಅದು ಕರ್ತನಾದ ಯೇಸು ಕ್ರಿಸ್ತ ನಮಗೆ ತೋರಿಸುವಂತಹ ಆ ಒಂದು ಶಾಶ್ವತವಾದ ಪಟ್ಟಣವಾಗಿದೆ. ಆ ಶಾಶ್ವತವಾದಂತಹ ಪಟ್ಟಣಕ್ಕೆ ನಾವುಗಳು ಸೇರಬೇಕಾದರೆ ಖಂಡಿತವಾಗಿ ಕೂಡ ಈ ಲೋಕದ ಸಂಪ್ರದಾಯಗಳಾಗಲಿ, ಈ ಲೋಕದ ಯಾವ ಸಂಗತಿಗಳಲ್ಲಿ ನಮ್ಮನ್ನು ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನ ಬಯಸುವಾತನು ನಮ್ಮ ತಂದೆಯಾಗಿರುವಂತ ದೇವರು, ಆತನು ಪರಿಶುದ್ಧನಾಗಿದ್ದಾನೆ. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿಯೇ ಜೀವಿಸಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಹಾಗಾಗಿ ನನ್ನ ಪ್ರಿಯರೇ, ನಾವು ಪರಿಶುದ್ಧತೆ ಇಲ್ಲದೆ ಆ ಒಂದು ಪಟ್ಟಣಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಪರಿಶುದ್ಧರಾಗಿ ನಾವು ಜೀವಿಸಬೇಕಾದರೆ ನಾವು ಒಂದು ಗುರಿಯನ್ನು ಇಟ್ಟುಕೊಂಡವರಾಗಿ ಆ ಒಂದು ಗುರಿಯನ್ನು ನಾವು ತಲುಪುವಂತ ನಿಟ್ಟಿನಲ್ಲಿ ನಾವು ಲೋಕದಲ್ಲಿ ಜೀವಿಸಬೇಕೆಂಬುದನ್ನ ಭಕ್ತನಾದ ಪೌಲನು ಬರೆಯುವಂತವನಾಗಿದ್ದಾನೆ. 4ನೇ ವಿಷಯಕ್ಕೆ ನಾವು ಬರುವಾಗ ದೀನ ಭಾವ ಉಳ್ಳವರಾಗಿರ್ಬೇಕು. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿಯೂ ಇರಬೇಕಾದರೆ, ಆ ಮನಸ್ಸನ್ನ ನಾವು ಹೊಂದಬೇಕಾದರೆ ನಾವು ದೀನ ಭಾವ ಉಳ್ಳವರಾಗಿರಬೇಕು. ನಾನೇ ಶ್ರೇಷ್ಠ, ನನ್ನ ಬಿಟ್ಟರೆ ಇನ್ಯಾವುದೂ ಇಲ್ಲ, ನನಗಿಂತಲೂ ಶ್ರೇಷ್ಠರು ಯಾರು ಇಲ್ಲ, ನಾನೇ ಈ ಸಭೆಯಲ್ಲಿ ಹೆಚ್ಚು, ನಾನೇ ಈ ಕುಟುಂಬದಲ್ಲಿ ಹೆಚ್ಚು, ನಾನು ಬಹಳ ಬುದ್ಧಿವಂತ, ನಾನು ಬಹಳ ಜ್ಞಾನಿಯಾಗಿದ್ದೇನೆ, ನಾನು ಒಳ್ಳೆ ಐಶ್ವರ್ಯವಂತನಾಗಿದ್ದೇನೆ, ನಾನು ದೊಡ್ಡ ಉದ್ಯೋಗದಲ್ಲಿದ್ದೇನೆ. ಈ ಒಂದು ಭಾವನೆ ಉಳ್ಳವರಾಗಿ ನಾವು ಜೀವಿಸುವಾಗ
ಖಂಡಿತವಾಗಿ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನಿದ್ದಂತ ಮನಸ್ಸು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ದೀನ ಭಾವವುಳ್ಳವನಾಗಿ ಈ ಲೋಕದಲ್ಲಿ ಜೀವಿಸಿದನು. ಆತನು ಒಂದೊಂದು ಕಾರ್ಯಗಳನ್ನು ಮಾಡುವಾಗ ಅದು ನಮಗೆ ಮಾದರಿಯಾಗಿದೆ. ಅದು ನಮ್ಮ ಜೀವಿತಕ್ಕೆ ಅದು ದಾರಿದೀಪವಾಗಿದೆ. ಅದನ್ನೇ ನಾವು ಅನುಸರಿಸಬೇಕೆಂಬುದಾಗಿ ಭಕ್ತನಾಗಿರ್ತಕ್ಕಂಥ ಪೌಲನು ಬರೆಯುವಂತವನಾಗಿದ್ದಾನೆ. ನಂತರ 5ನೇ ವಿಷಯಕ್ಕೆ ನಾವು ಬರುವಾಗ, ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ನಾವು ಸಾಮಾನ್ಯವಾಗಿ ನಾವೇ ಶ್ರೇಷ್ಠರೆಂಬುದಾಗಿ ನಾವು ಆ ಭಾವನೆ ಉಳ್ಳವರನ್ನು ನಾವು ಜೀವಿಸ್ತೇವೆ. ನನ್ನ ಪ್ರಿಯರೇ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಜ್ಞೆ ಆಗಿದೆ. ನಾವು ನಮಗಿಂತಲೂ ಶ್ರೇಷ್ಠರು, ಬೇರೆಯವರು ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನು ನಾವು ಹೊಂದಿರಬೇಕು. ಯಾಕೆಂದ್ರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಕೂಡ ಒಂದೇ. ನಮ್ಮೆಲ್ಲರಲ್ಲಿ ಭೇದ ಭಾವಗಳಿಲ್ಲ. ಲೋಕದಲ್ಲಿ ಜೀವಿಸುವಾಗ ನಾವು ಶ್ರೀಮಂತ, ಬಡವ, ದೊಡ್ಡ ಅಧಿಕಾರಿ, ಚಿಕ್ಕ ಅಧಿಕಾರಿ ಮತ್ತು ಹೀಗೆ ಅನೇಕ ವ್ಯತ್ಯಾಸಗಳಿರ್ಬೋದು. ಅದು ಈ ಲೋಕದ ವ್ಯತ್ಯಾಸಗಳಷ್ಟೇ. ತಂದೆಯ ಬಳಿಯಲ್ಲಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದ್ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ. ಇಲ್ಲಿ ಯಾರು ಚಿಕ್ಕವರು ದೊಡ್ಡವರು ಅಂತಕ್ಕಂಥ ಭಿನ್ನಾಭಿಪ್ರಾಯಗಳಿಲ್ಲ. ಯಾರು ಚಿಕ್ಕವರು ದೊಡ್ಡವರು ಅಂತಕ್ಕಂಥ ಭಾವನೆಗಳಿಲ್ಲ. ನಾವೆಲ್ಲರೂ ಒಂದೇ ಭಾವವುಳ್ಳವರು. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿರುವುದರಿಂದ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕರ್ತನ ಮಗನಾಗಿ ಮಗಳಾಗಿ ನಾವು ಜೀವಿಸಬೇಕಾದರೆ ಬೇರೆಯವರು ನಮಗಿಂತಲೂ ಶ್ರೇಷ್ಠರು ಅಂತಕ್ಕಂಥ ಭಾವನೆ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ಭಕ್ತನಾದ ಪೌಲನು ಬರೆಯುವಂತವನಾಗಿದ್ದಾನೆ. 6ನೇ ವಿಷಯಕ್ಕೆ ನಾವು ಬರುವಾಗ, ಪ್ರತಿಯೊಬ್ಬನು ತನ್ನ ಸ್ವಂತ ಹಿತವನ್ನು ಬಯಸದೆ ಆತ ಏನ್ಬೇಕಂತೆ ಪರಹಿತವನ್ನು ಕೂಡ ಬಯಸುವಂತವನಾಗಿರಬೇಕು. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತಗಳು ಮುಖ್ಯ ಎಂಬುದಾಗಿ ನಾವು ನೆನೆಸಬಾರ್ದು. ನಮ್ಮ ಜೀವಿತಗಳು ಮುಖ್ಯ ಇರಬಹುದು. ನಮ್ಮ ಜೀವಿತಗಳ ಜೊತೆಗೆ ಪರರ ಹಿತವು ಕೂಡ, ಪರರ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಮುಖ್ಯವಾಗಿರ್ತಕ್ಕಂಥ ಭಾವನೆ ಉಳ್ಳವರಾಗಿ ನಾವು ಜೀವಿಸುವಾಗ ನಾವು ಈ ಲೋಕದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನ ಈ 6 ವಿಷಯಗಳ ಕುರಿತು ನಮಗೆ ಆತನು ತಿಳಿಸುವಂತವನಾಗಿದ್ದಾನೆ. ನಂತರ ನಾವು ನೋಡುವಾಗ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಬೇಕೆಂಬುದನ್ನ ನಾವು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳಬೇಕು. ಯಾಕೆ ಎಂಬುದಾಗಿ ನೋಡುವಾಗ, ಆ ಮನಸ್ಸು ನಮ್ಮಲ್ಲಿ ಬರದೇ ಹೋದರೆ, ಆ ದೀನ ಮನಸ್ಸನ್ನು ನಾವು ಹೊಂದದೇ ಹೋದರೆ ಖಂಡಿತವಾಗಿ ಕೂಡ ನಾವು ಎಷ್ಟೇ ನಾವು ಈ ಲೋಕದಲ್ಲಿ ನಾವು ಪ್ರಾರ್ಥನೆ ಮಾಡಿದರು, ಎಷ್ಟೇ ರೀತಿಯಲ್ಲಿ ನಾವು ಜೀವಿಸಿದರು, ಎಷ್ಟೇ ರೀತಿಯಲ್ಲಿ ನಾವು ಒಳ್ಳೆಯವರಾಗಿ ನಡ್ಕೊಂಡ್ರು ಕೂಡ ಪ್ರಯೋಜನಕ್ಕೆ ಬರೋದಕ್ಕೆ ಆಗ್ತದೆ ಪ್ರಿಯರೇ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಜೀವಿಸಬೇಕಾದರೆ, ಇಷ್ಟು ಅರ್ಹತೆಯನ್ನು ನಾವು ಹೊಂದಬೇಕಾದರೆ ಕರ್ತನು ತಾಯಿ ನಮ್ಮೊಟ್ಟಿಗೆ ಜೀವಿಸಬೇಕು. ಕರ್ತನು ತಾಯಿ ನಮ್ಮೊಟ್ಟಿಗೆ ಜೀವಿಸಬೇಕಾದರೆ ಕರ್ತನಲ್ಲಿದ್ದಂತಹ ಮನಸ್ಸನ್ನ, ನೂತನ ಮನಸ್ಸನ್ನ ಹೊಂದಿಕೊಳ್ಳಬೇಕಿರ್ತಕ್ಕಂಥ ಆಲೋಚನೆಯಲ್ಲಿ ಭಕ್ತನಾದ ಪೌಲನು ಈ ಒಂದು ಪತ್ರಿಕೆಯನ್ನ ಬರೆದಿದ್ದಾನೆ. ಸಮಯದ ಅಭಾವದಿಂದ ನಾನು ಇಲ್ಲಿಗೆ ನನ್ನ ಪ್ರಸ್ತಾಪವನ್ನು ಮುಗಿಸುವಂತವನಾಗಿದೆ.